ಮೈಸೂರನ್ನ ಹಸಿರುಮಯ ಮಾಡುವ ಉದ್ದೇಶದಿಂದ ಮಾಜಿ ಮೂಡ ಅಧ್ಯಕ್ಷ ಎಚ್.ವಿ. ರಾಜೀವ್ ನಡೆಸುತ್ತಿರುವ ಲಕ್ಷ ವೃಕ್ಷ ಆಂದೋಲನದ ಹಸಿರು ಮೈಸೂರು ನರ್ಸರಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ವೀಕ್ಷಿಸಿ ರಾಜೀವ್ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪ, ಮಾಜಿ ಮೂಡ ಅಧ್ಯಕ್ಷ ಎಚ್.ವಿ. ರಾಜೀವ್, ಶಾಸಕ ಕೆ. ಹರೀಶ್ ಗೌಡ, ಮಾಜಿ ಶಾಸಕರಾದ ಎಂ.ಕೆ. ಸೋಮಶೇಖರ್, ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್. ಮೂರ್ತಿ, ಎ.ಆರ್. ಕೃಷ್ಣಮೂರ್ತಿ, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ಮೇಯರ್ ಭೈರಪ್ಪ, ಕೆ.ವಿ. ಮಲ್ಲೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲ, ನೀವು ನಮ್ಮ ಜೊತೆ ಬೇಕು ಸೇರಿದ್ರೆ ನಾನು ನಿಮ್ಮ ಜೊತೆ ನಾನು ಸೇರಿದ್ರೆ ಹಿಂಗೆ ಬನ್ನಿ. ನರ್ಸರಿ ಮಾರಲ್ಲ ಉಚಿತವಾಗಿ ನಾನು ಹಸಿರು ಮೈಸೂರು ಅಂತ ಯೋಚನೆ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಲಕ್ಷ ವೃಕ್ಷ ಆಂದೋಲನ ಅಂತ 6 ವರ್ಷದಿಂದ ಶುರು ಮಾಡಿದೆ. ಹೌದು, 10 ನಿಮಿಷ ಸರ್ ಹಸಿರಿಗಾಗಿ, ಯಾಕೆಂದ್ರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ. ಇಲ್ಲಿ ಸಾಹೇಬ್ರೆ ಪ್ರತಿ ವರ್ಷ ಒಂದು 15,000 ಗಿಡಗಳನ್ನು ಬೆಳೆದು 8 ಅಡಿ ಬೆಳೆದು ಉಚಿತವಾಗಿ ಬೆಳೆಸುವಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಕೊಡ್ತೀವಿ. ಚಾಮರಾಜನಗರ, ಮೈಸೂರು ಎರಡೂ ಕಡೆ ಬೆಳೆಸ್ತಾರೆ. ಹಾಂ, ಬೆಳೆಸ್ತಾರೆ. ಸರಿ, ಮುಂದೆ ಬಿಡಿ ಸರ್, ಪ್ಲೀಸ್. ವೆಲ್ಕಮ್ ಸರ್. ಸರ್ ಆರಾಮ್ ಸರ್. ಗುಡ್ ಕಟ್ ಸರ್. ದೂರದಿಂದ ಬನ್ನಿ, ಎಲ್ರಿಗೂ ಸಿಗುತ್ತೆ. ಬನ್ನಿ ಸರ್, ಮಧ್ಯ ಬರಬೇಡಿ ಅಣ್ಣ, ಒಂದು ಸ್ವಲ್ಪ ಇದೆ ಅಣ್ಣ, ಜೋರು ಇದೆ. ನೀರನ್ನು ಕೊಡಿ. ಒಂಚೂರಿಂದ ಹಂಗೇನೆ ಇಲ್ಲ. ನಿತಿನ್ ಸರ್ ಮೇಲಿಂದ ಬಿಡಿ ಸರ್, ಮೇಲಿಂದ ಬಿಡಿ ಸರ್, ಮೇಲಿಂದ. ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಈ ಹಸಿರು ಮೈಸೂರು ನರ್ಸರಿಗೆ ಆಗಮಿಸಿ ಒಂದು ಗಿಡವನ್ನು ನೆಟ್ಟಿದ್ದಾರೆ, ಸೀಬೆ ಹಣ್ಣಿನ ಗಿಡವನ್ನು ನೆಟ್ಟಿದ್ದಾರೆ. ಈ ಸಾರಿ ನಾವು ಮಹಾಗನಿ, ದೊಡ್ಡದು ಚಿಕ್ಕದು ಸೇರಿದಂಗೆ ಬೇವು, ಬಿಲ್ವಪತ್ರೆ, ಬುಗುರಿ, ಜಮ್ನರಳೆ, ನಾಯಿನೆರಳೆ, ಹೊಂಗೆ, ಸಂಪಿಗೆ, ಹಿಪ್ಪೆ, ಆಲ, ಗೋಣಿ, ಸೀಬೆ, ಹಲಸು, ಕಾಡಬಾದಾಮಿ, ನಾಗಲಿಂಗ ಪುಷ್ಪ, ಕಾಡಬೆಂಡೆ, ಬೆಟ್ಟದನಲ್ಲಿ, ಅಂಟುವಾಳ, ಬೇಲ, ಸೀತಾಫಲ ಇವೆಲ್ಲವೂ ಸೇರಿದಂಗೆ 15,000 ಸಸಿಗಳನ್ನು ಪ್ರತಿ ಸಾಲಿನಂತೆ 6ನೇ ವರ್ಷ ಸಣ್ಣ ಗಿಡಗಳನ್ನು ತಂದು 8 ಅಡಿ ಬೆಳೆಸಿರ್ತಕ್ಕಂಥ ಗಿಡಗಳನ್ನು ಪರಿಸರ ದಿನಾಚರಣೆ ದಿನ ಉಚಿತವಾಗಿ ವಿತರಣೆ ಮಾಡೋಕ್ಕೆ ಈ ಕಾರ್ಯಕ್ರಮ ಆಲೋಚನೆ ಮಾಡ್ತಿದ್ದೀವಿ. ಮುಖ್ಯಮಂತ್ರಿಗಳ ದಿನಾಂಕವನ್ನು ಕೇಳಿದ್ದೀವಿ. ಅವರು ಡೇಟ್ ಕೊಟ್ಟ ದಿವಸಕ್ಕೆ ಅದನ್ನು ಕಾರ್ಯಕ್ರಮ ಮಾಡಿ ಉಚಿತ ವಿತರಣೆಯನ್ನು ಪ್ರಾರಂಭ ಮಾಡ್ತೀವಿ. ಪ್ರತಿ ಸಾಲಿನಲ್ಲಿ ನಾವು ಏನು ಸುಮಾರು 18-19ರಲ್ಲಿ ಇದೇ ರೀತಿ 36-37 ಡಿಗ್ರಿ ಬಂದೊತ್ತಿಗೆನೇ ಅವತ್ತು ಎಲ್ಲರೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ, ಇದಕ್ಕೆ ಏನಾದರೂ ಕ್ರಮ ತಗೋಬೇಕು, ಏನಾದರೂ ಹೆಜ್ಜೆಗಳು ಹಾಕಬೇಕು ಅಂತ ಚರ್ಚೆಗಳು ನಡೀತಾ ಇದ್ವು. ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥದ್ದು ಏನಂದರೆ
ಚರ್ಚೆಯಿಂದ ಏನೂ ಸಾಧ್ಯ ಆಗಲ್ಲ. ಏನಾದರೂ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಮಾತ್ರ ಮಾಡ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಇದು ಬರೀ ಅರಣ್ಯ ಇಲಾಖೆಯವ್ರ ಕೆಲಸ ಅನ್ನುವಂಥ ದೃಷ್ಟಿಕೋನವೂ ಕೂಡ ಒಂದಷ್ಟು ಜನರಲ್ಲಿತ್ತು. ಆದರೆ ಸಾರ್ವಜನಿಕರು ಅದ್ರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಈ ಹಸಿರು ಮೈಸೂರು ನರ್ಸರಿಯನ್ನು ನಾವೇನು ಪ್ರಾರಂಭ ಮಾಡೋದು ಲಕ್ಷ ವೃಕ್ಷ ಯೋಜನೆ ಏನಿದೆಯೋ ಅದು ಈ ವರ್ಷಕ್ಕೆ 1,00,000 ಗಿಡಗಳು ಪರಿಪೂರ್ಣ ಆಗ್ತವೆ. ಆದರೆ ಹೆಸರು ಲಕ್ಷ ವೃಕ್ಷ ಅಂತ ಇಟ್ಟಿವಿ ಅಂದ ತಕ್ಷಣ ಅದು 1,00,000 ಗಿಡದಲ್ಲೇ ಮುಗಿಸೋದಿಲ್ಲ, ಇದು ಮುಂದುವರಿಯುತ್ತೆ ಯೋಜನೆ. ಯಾಕೆಂದರೆ ನಾವು ಈ ಸಾಲಿನಲ್ಲಿ 41-42 ಡಿಗ್ರಿಗಳನ್ನು ನೋಡಿದಂಥ ಸನ್ನಿವೇಶದಲ್ಲಿ ಮಾನವ ಜಗತ್ತಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಸೇರಿದಂತೆ ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂಥ ವೈಪರೀತ್ಯವಾದಂಥ ಹವಾಮಾನದಲ್ಲಾಗುವಂಥ ವ್ಯತ್ಯಾಸಗಳ ಕಾರಣಕ್ಕಾಗಿ ಕಳೆದ ವರ್ಷ ಮಳೆ ಇಲ್ಲದೆ ನಾವು ನೋಡಿದ್ದೀವಿ. ಈ ವರ್ಷ ಎಲ್ಲೋ ಒಂಚೂರು ಮಳೆ ಬಂದ ತಕ್ಷಣ ನಮಗೆಲ್ಲರಿಗೂ ಸಕದೇಶ್ಚರ್ಯ ಆಯಿತು. ಎಷ್ಟಪ್ಪ ಮಳೆ ಬಂದ್ಬಿಡ್ತಾವೆ ದೇವರೇ ಅನ್ನುವಂಥ ಮನಸ್ಥಿತಿ ಬಂದಿತ್ತು. ಈ ಮಳೆ ಮುಂದುವರಿಬೇಕು ಅನ್ನುವಂಥ ಪ್ರಾರ್ಥನೆ ಆಗ್ತಾಯಿತ್ತು. ಸೊ ಮಳೆ ಯಾಕೆ ಹೋಗಿದೆ ಅಂದರೆ ಸಾವಿರಾರು ವರ್ಷಗಳಿಂದ ಬೆಳೆದಂಥ ಅರಣ್ಯನ ಕಳೆದ 2-3-4-5 ದಶಕಗಳಲ್ಲಿ ನಾವು ನಾಶ ಮಾಡಿದ್ದೀವಿ. ನಮ್ಮ ಮನುಷ್ಯನ ಗ್ರೀಡಿ ಏನಿದೆಯೋ, ನಮಗೆ ಬೇಕು ಐಷಾರಾಮಿ ಬಂಗ್ಲ ಕಟ್ಟಬೇಕು, ಎಲ್ಲದಕ್ಕೂ ಮರ ಉಪಯೋಗಿಸ್ಬೇಕು ಅಂತ ಗೊತ್ತಿದೆ. ಆದರೆ ನಮ್ಮ ತಾತಿಂದ್ರ ಹಾಕಿದ ಮರ ಉಪಯೋಗಿಸ್ತಾ ಇದ್ದೀವಿ. ನಾವೇನು ಹಾಕಬೇಕು ಅನ್ನೋ ವಿಚಾರಗಳಲ್ಲಿ ಜವಾಬ್ದಾರಿಯನ್ನು ನೆನಪು ಮಾಡುವಂಥ ಒಂದು ಜಾಗೃತಿ ಕಾರ್ಯಕ್ರಮ ಅಂತೂ ತಪ್ಪಾಗಲಾರ್ದು. ಅಂಥ ಒಂದು ಕಾರ್ಯಕ್ರಮದ ಯೋಜನೆ ಇಟ್ಕೊಂಡು ಈ ಲಕ್ಷ ವೃಕ್ಷ ಆಂದೋಲನ ಏನು ತೊಗೊಂಡ್ವೋ ಈ ವರ್ಷ 1,00,000 ಆಗ್ತಿದೆ ಅಂತಂದರೆ ಯಾವುದೋ ಒಂದು ಗುರಿಯನ್ನು ನಾರ್ಮಲ್ಲಾಗಿ ಪ್ರತಿ ಮನುಷ್ಯನೂ ಕೂಡ ಆಲೋಚನೆಯನ್ನು ಮಾಡ್ತಾನೆ. ಆದರೆ ತುಂಬ ಸಮಯದಲ್ಲಿ ಆಲೋಚನೆಯನ್ನು ಪರಿಪೂರ್ಣ ಮಾಡ್ತೀವಿ ಅನ್ನುವಂಥದ್ದು ತುಂಬ ಕಡಿಮೆ ಯೋಜನೆಗಳಿರ್ತವೆ. ಆದರೆ ನನಗೆ ಸಂತೃಪ್ತಿ ಇದೆ, ಸಂತೋಷ ಇದೆ. ನಾವು ಏನು ಪ್ರಾರಂಭ